ನಮಸ್ಕಾರ. ಏನು ಈ ದಿನ ನೆಂಗ್ಲಿ ಗ್ರಾಮ ನೆಂಗ್ಲಿ ಪಂಚಾಯತಿ ಮುಂದೆ ಒಂದು ಗಂಗ್ ಸಿರ್ಸೋ ಗಂಗ್ ಜಾತ್ರೆ ಹಬ್ಬನ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹಬ್ಬ ನಮ್ಮ ಸುತ್ತಮುತ್ತಲಿನ ಗ್ರಾಮಕ್ಕಳಿಗೂ ಸಹ ಈ ಒಂದು ಹಬ್ಬ ಜಾಸ್ತಿ ಬಂದು ಇಲ್ಲಿ ಭಕ್ತಾದಿಗಳು ಬಂದು ಇಲ್ಲೇ ಹರಕೆ ಮಾಡಿಕೊಂಡು ಒಳ್ಳೆಯದಾಗ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಜಾತ್ರೆಯನ್ನ ವರ್ಷನೂ ಮಾಡ್ತಾ ಇರ್ತಾರೆ. ಇದಕ್ಕೆ ನಮ್ಮನ್ನ ಕರೆಸಿ ಈ ಒಂದು ದೇವರ ದರ್ಶನ ಪಡ್ಕೊಟ್ಟ ನಮ್ಮ ನೆಂಗ್ಲಿ ಗ್ರಾಮಸ್ಥರು ಮತ್ತು ಯುವ ಮುಖಂಡರು ಎಲ್ಲರೂ ಅವ್ರಿಗೂ ಅವ್ರಿಗೂ ಅಭಿನಂದನೆ ಸಲ್ತೀನಿ. ಅದೇ ರೀತಿ ನಮ್ಮ ನೆಂಗ್ಲಿ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಮೂರ್ತಿ ಅವರು ಮತ್ತು ನಮ್ಮ ಪ್ರಸನ್ನ ಕುಮಾರ್ ಅವರು, ರಮೇಶ್ ಅವರು ಮತ್ತು GR ಟಮಾಟೋ ಮಂಡಿ ರಾಮಚಂದ್ರ ಅವರು, SM2 ಮಂಜುನಾಥ್ ಶೆಟ್ಟಿ ಅವರು, MNS ನಾರಾಯಣ ಅವರು, ವೆಂಕಟರೆಡ್ಡಿ ಅವರು ಮತ್ತು ಎಲ್ಲ ನಾಯಕರು, ಮುಖಂಡರು ಮತ್ತು ನಮ್ಮ ಎಲ್ಲ ಯುವಕರು ಮತ್ತು ವಿಶೇಷವಾಗಿ ನಮ್ಮ ನಾಗೇಶ್ ಅವರು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ನಾಗೇಶ್ ಅವರು ಮತ್ತು ನಮ್ಮ ಕಿಶೋರ್ ಅವರು ಕಿಶೋರ್ ಅವರು ಮತ್ತು ಎಲ್ಲ ನಮ್ಮ ನಾಯಕರು ಮುಖಂಡರು ಎಲ್ಲ ಸೇರಿ ಈ ಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ನಮ್ಮ ಸೀದಾರ್ ಸಮ್ಮುಖದಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನೆಂಗ್ಲಿಯಲ್ಲಿ ಅಂದ್ರೆ ಒಂದು ದೇವಸ್ಥಾನ ಅಂತ ಯಾವ ದೇವರನ್ನ ಆಗ್ಲಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅವರು ಮಾಡುವಂತ ಸೇವೆಗಳು, ಅವ್ರು ಮಾಡ್ತಾರಂತ ಇದು ಎಲ್ಲರ ಜನರ ಮೆಚ್ಚುಗೆಯಲ್ಲಿದ್ದಾರೆ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಶ್ರೀಧರ್ ಅವರು ಮತ್ತು ಅವರು ಟೀಮ್ ಎಲ್ಲ ಒಂದು ಟೀಮ್ ಅಂತ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಬರ್ಬೇಕಾಗಿತ್ತು, ಬೇರೆ ಕೆಲಸಗಳಿಂದ ಬರಕ್ಕಾಗ್ಲಿಲ್ಲ, ಬರ್ತೀವಿ ಅಂತ ಹೇಳಿದ್ರು. ಆದ್ರೂ ಅವರ ಇದರ ಸಮ್ಮುಖದಲ್ಲಿ ನಾವು ಬಂದು ಇಲ್ಲೊಂದು ಪೂಜೆ ಮಾಡಿಕೊಂಡು ದೇವರಾಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನಂದ್ರೆ ಸುಮಾರು ನಾನು ಇಲ್ಲಿ 8ನೇ ತರಗತಿಗೆ ಬರುವಾಗ 30 ವರ್ಷಗಳ ಮುಂಚೆ ಆವತ್ತಿಂದನೂ ಸಹ ಈ ಗಂಗ್ ಜಾತ್ರೆಯನ್ನು ನಡೀತಾ ಇದೆ. ಯಾವಾಗಲೂ ಎಲ್ಲಿ ನಾವು ವರ್ಷನೂ ಇಲ್ಲಿ ಬರ್ತಾ ಇದ್ದೀವಿ. ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು, ರೈತರು ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಆರೋಗ್ಯ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಹಬ್ಬನ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ನಿಜವಾಗ್ಲೂ ಈ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಇದನ್ನ ಒಂದು ಎಚ್ಚೆತ್ತುಕೊಂಡು ಮಾಡ್ತಾ ಅಂತ ಇವ್ರಿಗೆಲ್ರಿಗೂ, ಅವ್ರಿಗೂ ಫ್ಯಾಮಿಲಿಗೂ ಎಲ್ರಿಗೂ ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿಕ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಇವತ್ತು ಎಲ್ಲರೂ ಬಂದು ಈ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಪೂಜೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಒಂದು ಪ್ರಸಾದ ವಿಯೋಗ ಆಗಲಿ, ರಸಮಂಜರಿ ಕಾರ್ಯಕ್ರಮ ಆಗಲಿ ಮತ್ತು ಎಲ್ಲಾ ಕಾರ್ಯಕ್ರಮಗಳು ಸಹ ಈ ಒಂದು ಗಂಗ ಜಾತ್ರೆಯಲ್ಲಿ ಪಾಲ್ಗೊಂಡು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈ ಕಾರ್ಯಕ್ರಮಗಳನ್ನು ಮಾಡಿದವರಿಗೂ ಮತ್ತು ಮಾಡಿಸಿದವರಿಗೂ ಸಹ ಆ ದೇವರ ಆಶೀರ್ವಾದ ಇರಲಿ. ಮುಂದಿನ ತಿಂಗಳಲ್ಲಿ ಇದೇ ತರ ನಾವು ಈ ದೇವರ ಜಾತ್ರೆ ಆಗ್ಲಿ, ದೇವರ ಒಂದು ಕಾರ್ಯಕ್ರಮಗಳನ್ನೇ ನಿಮ್ ಜೊತೆಯಲ್ಲಿದ್ದು ನಾವು ಕೂಡ ನಿಮ್ ಜೊತೆಯಲ್ಲಿದ್ದ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡೋಣ. ದೇವರು ಒಳ್ಳೇದಾಗ್ಲಿ, ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ದೇವರ ಆಶೀರ್ವಾದ ಪಡಿಸಿ ದೇವರ ಪೂಜೆ ಮಾಡಿ ನಮ್ಗೆ ಇದು ಮಾಡಿ ಸ್ವಾಗತ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.